ಗಿಡದಾಗ ನಿಂತ್ಕೊಂಡು ಫೋನ್ಯಾಗ ಮಾತಾಡೋರ್ನ ಈ ವಿಡಿಯೋದಾಗ ನೋಡ್ಬೋದು ನೋಡ್ರಿ. ನಮ್ಮ ಮನೆಯವ್ರು ನೋಡ್ರಿ ಅಲ್ಲೇ ತಪ್ಲ ಕಡ್ಯಾಕತ್ತಾರ ಆಕಳಿಗೆ ಸೂಬಬಲಿ. ಕೆಲಸ ಮಾಡೋ ಮುಂದರ ಫೋನ್ ಬಿಡ್ಬೇಕಿಲ್ಲ ನೋಡ್ರಿ. ಅವ್ರು ನಿಂತಿರೋ ಸ್ಟೈಲ್ ನೋಡ್ರಿ. ಅಲ್ಲಿ ಗಿಡ ತೋರಿಸ್ತೇನೆ ನನ್ನ ಎಷ್ಟು ದೊಡ್ಡದೈತೆ ಅಂತೇಳಿ. ಇಷ್ಟು ದೊಡ್ಡದೈತಿ ಗಿಡ, ಅದ್ರಾಗ ನಿಂತ್ಕೊಂಡ ನೋಡ್ರಿ ಅವ್ರು ಮಾಡೋ ಕೆಲಸನ. ಫೋನ್ ಬಿಡಂಗಿಲ್ಲ ಅವ್ರು, ಫೋನ್ ಅಂತೂ ಬೇಕು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡಾಕ್ತೇನೆ. ಮುಂಜಾನೆ ಎದ್ಕೊಳ್ಳೇನ ಇದೆ ಬೆಳಗ್ಗೆನ ನೋಡಿದ್ರಲ್ಲ ನಮ್ಮ ಮನೆಯವರ ತಪ್ಲಾ ಕಡಿಯೋ ಸ್ಟೈಲ್ ಯಾವ ರೀತಿ ಇತ್ತು ಅಂತೇಳಿ. ಗಿಡದಾಗ ನಿಂತ್ಕೊಂಡ್ರೆ ಮಾತಾಡಕತ್ತಿದ್ರೆ ಅದು ಸೂಬಬಲಿ ತಪ್ಲ ನಮ್ಮ ಗೌರಿಗದ. ದಿನ ಆಟಾಟ ಕಡದು ಹಾಕಿರ್ತೆ. ಅದನ್ನ ಹೆಂಗೆ ಕಡಿತೇವೆ ನೋಡ, ಹಂಗೆ ಚಿಗುರು ಹೊಡಿತೈತೆ ಅದು. ಅಲ್ಲೆಲ್ಲ ಕರೆಂಟ್ ಇದ್ದಿರ್ಕಿಲ್ಲ, ಹಂಗಾಗಿ ಕರೆಂಟ್ ಇಲ್ದಾಗನ ಕಡಿತಾರ. ಎರಡೂ ಬೋರಿಂದ ಕಡಿಲಿಲ್ಲ. ಇನ್ನೊಂದು ಆಗುವಷ್ಟ ಬಿಟ್ರಲ್ಲ ಒಂದಿಟ್ಟ. ಯಾಕಂದ್ರೆ ಬಾಳ ಕಡಿದ ದಿನ ಅದನ್ನ ತಿಂದ್ ರೂಢಿ ಆತಂದ್ರೆ 3 ಹೊತ್ತು ಅದನ್ನ ಬೇಡ ಮೇವು ಸಮಸ್ಯೆ ಬಾಳ ಐತೆ. ಹಂಗಾಗಿ ನಾವು ಸ್ವಲ್ಪ ಒಂದ್ ಹೊತ್ತು 2 ಸಲ ಹಾಕೋಷ್ಟಷ್ಟ ಕಡದ್ರ ಅದನ್ನ ಇನ್ನೊಂದ್ ಸ್ವಲ್ಪ ಹಂಗ. ಈಗ ಗಿಡದಾಗಿಂದ ಇಳಿಯಾಕತ್ತಾರ ನೋಡ್ರಿ. ನಮ್ ಕಡೆ ನಾವು ಬ್ಯಾರೆ ಏನಾದ್ರು ಹೆಸರು ಕಮೆಂಟ್ ಮಾಡಿ ಹೇಳ್ರಿ. ಆಗೋದಿಲ್ಲ ಒಳಗಡೆ ಕನ್ನಡ. ಎದ್ದುಕೊಳ್ಳೇನೆ ನಮ್ಮ ಮನೆಯವ್ರ ಕೆಲಸ. ನಮ್ ಗೌರಿಗೆ ಮೇವು ಕಡ್ಕೊಂಡ್ ಬಂದ್ ಆದಿಂದ ಇಲ್ಲೇ ತೆಗ್ದಾಕ್ತಾರ ನೋಡ್ರಿ. ನಾವು 2 ಮಾವಿನ ಅಗಿ ತಗೊಂಡಿದ್ವಿ. ಅವ್ನು ಮಾವಿನ ಅಗಿ ಹಚ್ಚಾಕ ಅಂತ ಹೇಳಿ ಇಲ್ಲೇನ್ ತೆಂಗಿನ ಗಿಡದ ಸಾಲ ಅವಲ್ಲ, ಆ ತೆಂಗಿನ ಗಿಡದ ಮಧ್ಯನ ಹಚ್ಚಾಕತ್ತೇವಿ. ಯಾಕಂದ್ರ ಆಚ ಕಡೆ ಬದುಗೆ ಹಚ್ಚೋ ಹಂಗಿಲ್ಲ. ಹಂಗಾಗಿ ಗಿಡಗಳ ಹಚ್ಚಿದ್ರೆ ಇದೇ ಒಂದು ಲಾಸ್ಟ್ ಬದು ನಮ್ದ. ಹಂಗಾಗಿ ಈಗ ಇಲ್ಲೇ ತೆಗ್ಯಾಕತ್ತಾರ. ಇದನ್ನ ತೆಗಿಬೇಕಾದ್ರೆ ಮನೆಯವ್ರಿಗೆ ನನಗ ಸ್ವಲ್ಪ ದೊಡ್ಡ ಜಗಳನ ಆತಂತ ಅನ್ಕೋಬಹುದು, ಹೇಳ್ಬೋದ. ಯಾಕಂತಂದ್ರೆ ನಾನು ತೆಗ್ದು ದೊಡ್ಡ ತೆಗೀರಿ, ದೊಡ್ಡ ತೆಗದ ನಾವು ಅದ್ರೊಳಗ ಸಗಣಿ ಗೊಬ್ಬರ ಮತ್ತ ಬೇವಿನ ತಪ್ಲಾತಿ ಹಾಕಿ ಹಚ್ಚಿದ್ರೆ ಚಲೋ ಆಕೇತಿ ಅಂತ ಹೇಳಿ ನಾನು. ಅವ್ರು ಈಗ ನಾವು ತೆಂಗಿನ ಗಿಡ ಏನ್ ಹಚ್ಚಿಲ್ಲ, ನೀನ್ ಬಾಳ ತೆಗದಿಲ್ಲ, ಬಾಳ ತೆಗಿಬೇಕಂತಂದ್ರ ಕೆಳಗ ಕಲ್ಲುನು ಹತ್ತೈತಿ. ಆ ಕಲ್ಲು ಭೂಮಿ ಎಲ್ಲ ನಮ್ದ. ಹಂಗಾಗಿ ಇಲ್ಲ ಏನು ಆಗಂಗಿಲ್ಲ, ಅಷ್ಟೇ ಇರ್ಲಿ ಇದ್ರಲ್ಲೇ ಹಬ್ಬತ್ತೇನೆ ಅಂತ ಹೇಳಿ ನಮ್ಮ ಮನೆಯವ್ರೀಗ ಹಬ್ಬಾಕತ್ತ ನೋಡ್ರಿ. ಈಗ ನಿಮಗ್ ಕಾಣಿಸ್ಬೋದಲ್ಲಿ ಕಲ್ಲು ಹತ್ತಿ ಅದನ್ನ ಹಬ್ಬಾಕತ್ತಿದ್ರ. ಅವಾಗ ನಮ್ಮ ಮನೆಯವ್ರ ಭಯಕತ್ ಬಿಟ್ಟಿನಿ, ಒಂದು ಕಲ್ಲು ಸಮಯಕ್ಕೆ ಹಬ್ಬಕ್ ಆಗಲ್ತಲ್ಲ. ಸರಿ ಅಂದ್ರೆ ಭಯಕತ್ತೀನಿ ಅಂತಂದ್ರೆ ಹಂಗಲ್ಲ, ಹೇಳಾಕತ್ತಿದ್ನ ಒಂದು ಕಲ್ ಸಮಯಕ್ಕೆ ಸರಿಯಾಗಿ ಹಬ್ಬಕ್ ಆಗೋಲ್ತಲ್ಲ ನಿಮ್ಗ ಅಂತ ಹೇಳಿ. ಅವ್ರ ಪಾಪ ಹಬ್ಬಾಕತ್ತಾರ. ಅದ ಕಲ್ಲು ಏನ್ ಮಾಡಿದ್ರು ಬರವಲ್ದಾಗಿತ್ತು. ಆದ್ರೆ ಇಲ್ಲೇ ನಡಕ್ ಒಡ್ಡ ಐತಿ. ಇಲ್ಲೇ ಬೋರ್ನ ಪೈಪ್ಲೈನ್ ಮಾಡಿವಿ ನಾವು ಈಗ ಒಂದು 4-5 ವರ್ಷದ ಹಿಂದ್ಗಡೆ. ಈಗ ಕೋಡಿಲ್ಲ, ಹಬ್ಬ ತೋರಿಸ್ತೇನೆ ಅಂತೇಳಿ ನಾನು ಟ್ರೈ ಮಾಡಾಕತ್ತೀನಿ. ನನಗೂ ಆಗ್ಲಿಲ್ಲ ಕೆಲಸ. ಹಂಗಾಗಿ ಆಮ್ಯಾಗ ಕಟ್ ನಮ್ಮ ಮನೆಯವ್ರನ್ನ ಹಬ್ಬಾಕತ್ರ. ನಾನು ನಮ್ಮ ಮನೆಯವ್ರು ತಮಾಷೆ ಮಾಡಾಕತ್ತಿದ್ದೆ, ವೆಂಕಟೇಶ ನಿಧಿ ಐತಿ ಹುಷಾರಾಗಿ ಹಬ್ಬ. ಮತ್ತ ಒಂದ್ ವೇಳೆ ಅದು ನಿಧಿ ಇದ್ದ ಗಡಿಗೆ ಅಂದ್ರೆ ಮಡಿಕೆ ಒಡೆದ್ ಗಿಡದಿತ್ತ ಮತ್ತ ಅಲ್ಲೇ ಒಡಿತಂದ್ರಲ್ಲೇ ಮಣ್ಣಿನ ಜೊತೆ ಮಣ್ಣಕ್ಕೇತ ಅಂತ ಹೇಳಿ. ಹಂಗಾಗಿ ನಾವೀಗ ನಿಧಿ ಹುಡುಕೋ ಪ್ರಯತ್ನ ಮಾಡಾಕತ್ತೇವಿ. ನಮ್ ಹೊಲ್ದಾಗ ನಿಧಿ ಸಿಕ್ತ ನೋಡ್ರಿ. ಅದ ನೋಡ್ರಿ ನಮ್ ಹೊಲ್ದಾಗ ಸಿಕ್ಕಿರೋ ನಿಧಿ ಅಂದ್ರ ಕಲ್ಲು. ಮತ್ತಿಲ್ಲೇ ಈಗ ಮಾವಿನ ಗಿಡಗಳು ಏನ್ ತಗೊಂಡೇವಂತಂದ್ವಲ್ಲ ಅವನೇ ಇಲ್ಲಿ ಇಟ್ಟಿದ್ವಿ. ಒಂದ್ಸಲ ನಮ್ಮ ಎಮ್ಮಿನೋ ಅಥವಾ ನಮ್ ಗೌರಿನ ಏನೋ ಒಂದು ಮಾವಿನ ಗಿಡ ಕಡ್ದಿತ್ತ ಒಂದ್ ಸೈಡ್. ಇಲ್ಲ ಇಲ್ಲಿ ಮಾವಿನ ಗಿಡ ಹೂ ಬಿಟ್ಟೈತಿ ನೋಡ್ರಿ. ನಾವು ತಗೊಂಡ್ ಅಲ್ಲೇ ಇಟ್ಟಿದ್ವಿ, ನೀರ್ ಹಾಕ್ತಿದ್ವಿ ಅದಕ್ಕ. ದಿನಾಲ 4 ದಿನಕ್ಕೊಮ್ಮೆ ಏನೋ ಒಟ್ನಲ್ಲಿ ನೆನಪಾದಾಗ ನೀರ್ ಹಾಕ್ತಿದ್ವಿ ಅಲ್ಲಿ ನಮ್ ಗೌರಿ ಮೈ ತೊಳಿ ಮುಂದ ಕುಡ್ಸು ಮುಂದ ಹಾಕಿ. ಅದನ್ನ ಹೂ ಕಟ್ ಮಾಡ್ಬೇಕ. ಕಟ್ ಮಾಡ್ಲಿಲ್ಲ ನಮ್ಮ ಮನೆಯವ್ರು. ನಾನು ಕಟ್ ಮಾಡೋನು ಯಾಕಂದ್ರೆ ಗಿಡ ಬೆಳವಣಿಗೆ ಆಗಲ್ಲ ಅಂತೇಳಿ ಅಂತಂದೆ.
ಅವ್ರಷ್ಟ ಇರಲಿ ನೋಡೋಣ ಅಂತೇಳಂತಂದ್ರೆ ಈಗ ನಮ್ಮಲ್ಲೇ ಬೇವಿನ ತಪ್ಪಲ ಅಷ್ಟು ಹಾಕೇವಿ ಮತ್ತು ಕೆಳಗಡೆ ಏನು ಹಾಕಿಲ್ಲ. ನಮ್ಮ ಮಣ್ಣು ಈ ಥರ ಕಲರ್ ಐತಿ ನೋಡಿ, ಯಾಕಂದ್ರೆ ಇದು ಗೋಧಿ ಕಲರ್ ನಂಗೆ ಐತಿ. ನನ್ನ ವ್ಯೂವರ್ ಒಬ್ರ ಕಪ್ ಮಣ್ಣು ಅಂತಂದಿದ್ರು. ಕಪ್ ನಿಮ್ಗೆ ಏನಾದ್ರು ಸಣ್ಣ ವಯಸ್ಸಿನಾಗ ತಿಂದಿದ್ದು ನೆನಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅದಕ್ಕಿಂತ ಮೊದಲು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋಧಿ ಬೆಳೆಸಿ ತಿನ್ನೋದು ಏನಾದರೂ ಗೊತ್ತೈತೆ ಏನಿಲ್ಲ ಗೊತ್ತಿಲ್ಲ. ಇಲ್ಲ ಮನೆಯವರ ಗೋಧಿ ಬೆಳೆಸಿ ಸುಡಾಕತ್ತಾರ, ಅದನ್ನು ತೋರಿಸ್ತೇನೆ ನಾನು ಹೆಂಗಂತೇಳಿ. ಅವೇನು ಗೋಧಿ ಬೆಳೆಸಾಗಿರ್ತಾವಲ್ಲ, ಬೆಳೆಸಿ ಅಂದ್ರೆ ಹಾಲ್ಗಳು ಏನಿರ್ತಾವಲ್ಲ, ಹಾಲ್ಗಳು ಇಲ್ಲ ಮಿಷ ಅಂದ್ರೆ ಭಾಳ ಬಲ್ತಿರ್ಬೇಕಂದ್ರೆ ಒಣಗಿರಬಾರ್ದು. ಕಾಳು ಏನದಾವಲ್ಲ ಒಳಗೆ ಒಣಗಿರಬಾರ್ದು. ಅಂಥ ಟೈಮ್ನಾಗ ನಾವು ಅಲ್ಲಿ ಗೋಧಿ ಕಿತ್ಕೊಂಬಂದಾರ ನೋಡಿ ನಮ್ಮ ಮನೆಯವ್ರು. ಇನ್ನೂ ಇದನ್ನ ಹಾಕಿ ರೌದಿ ಹಾಕಿ ಗೋಧಿ ಕಿತ್ಕೊಂಬಂದು ಅಲ್ಲಿ ಮುಂದೆ ಕಟ್ಟ್ಯಾರ ನೋಡ್ರಿ. ಹಂಗೆ ಕಟ್ಟಿ ಅವನ್ನ ಸುಟ್ಕೊಂಡು ತಿನ್ಬೇಕು. ಎಷ್ಟು ಟೇಸ್ಟ್ ಅಕ್ಕಾವ ಅಂದ್ರೆ ಭಾಳ ರುಚಿ ಅಕ್ಕಾವು. ಪ್ರತಿ ವರ್ಷವೂ ನಾವು ಹಿಂಗೆ ಸುಟ್ಕೊಂಡು ತಿಂತೇವೆ. ನಮ್ಮ ಮನೆಯವ್ರ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು. ನೀವು ಯಾರಾದರೂ ಹಳ್ಳಿಯಾಗಿನವ್ರು ಆದ್ರೆ ತಿಂದವ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ತಿಂದೇ ಇರೋರು ಒಂದು ವೇಳೆ ನೀವು ಏನಾದರೂ ಸಿಟಿಯಾಗಿನವ್ರು ಹಳ್ಳಿಗೆ ಏನಾರು ಹೋದ್ರಿ ಅಂದ್ರೆ ಹಿಂಗೆ ಗೋಧಿ ಬಿತ್ತದಾಗತ್ತಿ. ಒಂದು ಸಲ ನೀವು ಹಿಂಗೆ ಮಾಡ್ಕೊಂಡು ತಿನ್ನಿರಿ. ವರ್ಷಕ್ಕೊಮ್ಮೆ ಇದನ್ನು ತಿನ್ನೋ ಸಲುವಾಗೇ ನೀವು ಹಳ್ಳಿಗೆ ಹೋಗ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಅಷ್ಟೊಂದು ರುಚಿ ಇರ್ತಾವೆ ತಿನ್ಬೇಕಾದ್ರೆ. ಜೋಳದ ಬೆಳೆಸಿನೂ ಸೇಮ್ ಹಿಂಗೆ. ಆದ್ರೆ ನಾವು ಜೋಳದ ಬೆಳೆಸಿ ತಿನ್ಬೇಕಂತಂದ್ರೆ ನಮ್ಮ ಮನೆಯವ್ರು ಹಿಂದಿದ್ರಕ್ಕಿಲ್ಲ ನಾವು ಈ ವರ್ಷ ಜೋಳನೂ ಹಾಕಿಲ್ಲ. ಹಾಗಾಗಿ ಗೋಧಿ ಬೆಳೆಸಿ ತಿನ್ನಾಕತ್ತೇವೆ ನೋಡ್ರಿ. ಪ್ರತಿ ವರ್ಷವೂ ಸುಟ್ಟು ಕೊಡ್ತಾರೆ ನಮ್ಮ ಮನೆಯವ್ರು. ನಮ್ಮ ಮನೆಯವ್ರು ಮಾಡೋ ಕೆಲಸ ಅಂದ್ರೆ ಅರ್ಧ ಮುರ್ಧನ. ಯಾಕಂದ್ರೆ ಇನ್ನೆರಡು ತೊಗೊಂಬರಲ್ಲ ರೌದಿ. ಅವ್ರು ಒಂದು ರೌದಿ ತೊಗೊಂಬಂದಾರ. ಗಾಳನ್ ಭಾಳ ಐತಿ. ಅದು ರೌದಿ ಎಲ್ಲ ಸಣ್ಣಗಾಗೈತಿ. ಒಂದು ಸ್ವಲ್ಪ ಇವು ದಂಟ ಅದು ಅಂದ್ರೆ ಚಲೋ ಆಕ್ಕಿತ್ತು ಸುಡಾಕ. ಮುಂದಿನ ಸುಟ್ಟಾವ, ಹಿಂದಿನ ಸುಟ್ಟಿಲ್ಲವ. ಸುಟ್ಟಾವ. ನಮ್ಮ ಹುಡುಗರು ಏನೋ ಭರ್ಜರಿ ಕೆಲಸ ಮಾಡಕತ್ತಾರ. ಅವ್ರು ಇದ್ದಾಗ ಒಂದು ಸಲ ನಾವು ಹಿಂಗೆ ಸುಟ್ಕೊಂಡು ತಿಂತೇವಿ. ಸುಡ್ಬೇಕಾದ್ರೆ ಸ್ವಲ್ಪ ಸಮಾಧಾನಲ್ಲ ಸುಡ್ಬೇಕು. ಉರಿ ಭಾಳ ಆಗಬಾರ್ದು, ಕಡಿಮೆ ಆದ್ರೆ ನಡೀತೈತೆ. ಮತ್ತೊಂದಿಟ್ಟು ಹಚ್ಕೊಂಡು ಸುಡಾಕೆ ಬರ್ತೈತಿ. ಉರಿ ಭಾಳ ಆತಂದ್ರೆ ಏನಕ್ಕ ಅಂದ್ರೆ ಅವು ಪೂರ್ತಿ ಎಲ್ಲ ಹೊತ್ತಿದಂದ್ರೆ ತಿನ್ನಕ್ಕೆ ಸಿಹಿ ಹತ್ತಂಗಿಲ್ಲ. ಬರೀ ಮುಂದೆ ಸುಡ್ತಿ, ಇದನ್ನ ಮುಂದಕ್ಕೆ ಹಿಡಿ. ಗಾಳಿ ಸುಟ್ಟಿಲ್ಲ ನೋಡು, ಹಸಿ ಅದಾವು. ತಿನ್ನೋದು ಹೆಂಗಂತೇಳಿ ನಮ್ಮ ಮನೆಯವ್ರು ತೋರಿಸ್ತಾರೆ. ಈಗ ಕಟ್ಟೆ ಮೇಲೆ ಹಾಕೊಂಡು ತಿನ್ನೋನ್ ಬಾ ಅಲ್ಲಿ. ಹಾಕಂಗ ಇಲ್ಲೇ ತೋರ್ಸಾಕತ್ತೆ ನೋಡ್ರಿ. ಹಿಂಗಾಗ್ಯಾವ, ಹಿಂಗೆ ಆಪಕ್ಕಿವ. ಇನ್ನೂ ಸ್ವಲ್ಪ ಲೈಟಾಗಿ ಸುಟ್ರೂ ನಡಿತೈತಿ. ಆದ್ರೆ ತಿನ್ನಾಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತಾವೆ. ಇಷ್ಟ ಮಾಡ್ಕೊಂಡು ತಿನ್ನೋದು ನೋಡ್ರಿ. ಕರೆನ ಫ್ರೆಂಡ್ಸ, ಈಗ ಏನಾರು ನೀವು ಹಳ್ಳಿಯಾಗ ಇದ್ದಿದ್ರಂದ್ರೆ ನಿಮಗೆ ಈ ರೀತಿ ಮಾಡ್ಕೊಂಡು ತಿನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ಗೋಧಿ ಸೀಸನ್ ಮುಗಿಯೋವರೆಗೂ ತಿಂತೀರಿ, ಅಷ್ಟು ರುಚಿ ಅಕ್ಕಾವ. ಮರ್ದಾಗ
ಈಗ ರೆಡಿ ಆಗ್ಯಾವ ನೋಡ್ರಿ. ಇದ್ರೊಳಗೆ ನಮ್ಗೆ ಸ್ವೀಟ್ ಬೇಕಂತಂದ್ರೆ ನಾವು ಬೆಲ್ಲ ಹಾಕೊಂಡು ತಿನ್ಬೇಕು. ಮತ್ತು ಇಲ್ಲಾಂದ್ರೆ ನಮ್ಗೆ ಸ್ಪೈಸಿ ಥರ ಖಾರ ಖಾರ ಬೇಕಂತಂದ್ರೆ ಸಣ್ಣ ಉಪ್ಪು ಮತ್ತು ಖಾರದ ಪೌಡರ, ಚಿಲ್ಲಿ ಪೌಡರ, ನಿಂಬೆ ಹಣ್ಣು ಈ ಥರ ನಾವು ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ. ನಾವು ಏನು ಹಾಕೊಂಡು ತಿನ್ನಂಗಿಲ್ಲ, ಹಂಗೆ ತಿಂತೇವೆ. ನಿಮ್ಗೊಂದು ವೇಳೆ ಹಂಗೂ ಬೇಕಂತಂದ್ರೆ ಹೇಳಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಏನು ಸುಡ್ತೇವಲ್ಲ ಅವಾಗ ಆ ರೀತಿ ರೆಡಿ ಮಾಡಿ ತೋರಿಸ್ತೇನೆ ನಿಮ್ಗೆ. ಹೆಂಗಾಗ್ಯಾವ? ಬಳಿ ತಿಂತತೆ ನೋಡದ ನೋವ ಮಾಯಿ ಹೇಳ್ತದ. ಬೇಡ ಮಂದಿ ಯಾವ ಮಸ್ತ್ ಇವು ಮಸ್ತ್ ಆ ಮಸ್ತ್. ನಮ್ಮ ಮನೇಲಿ ಏನು ಸುಟ್ಟಾರಲ್ಲ ಕೈ ತಗೊಂಡಿಲ್ಲ ಹಂಗ ತಿನ್ನಾಕತ್ತಾರ. ಈ ರೀತಿ ತಿನ್ನೋದ್ರಿಂದ ಏನು ಲಾಭ ಅಂತಂದ್ರೆ ಬಾಯಿಗೆ ರುಚಿ ಕೊಡ್ತಾ ಹೊಟ್ಟೆ ಹಿತ ಆಕೈತಿ, ಅಷ್ಟು ಮಾತ್ರ ಹೇಳ್ಬೋದು. ಇನ್ನೂ ಸರಿಯಾಗಿ ಸುಟ್ಟಿಲ್ಲವ, ತೊಗರಿ ಸುಟ್ಟಿದ್ದಷ್ಟು ತಿಂದೀವಿ. ತೊಗರಿ ಕಟ್ಟಿಗೆ ಹಾಕಿ ಸುಟ್ಟಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕಿದ್ದು. ಈಗೇನು ನೀವೇನು ಅದಾವಲ್ಲ ಇವನ್ನ ಹುರಿತೇನೆ, ತೆವ್ಯಾಗ ಹಾಕಿ ಹುರಿತೇನೆ, ಮಸ್ತ್ ಅಕ್ಕ. ಕಾಣಿಸ್ತಾ ನೋಡ್ರಿ ಅದ. ಇವ ಹುರಿದಿದ್ದೀವ ಸುಟ್ಟಿದ್ದೀವ, ಅವು ಸುಡ್ಲಾರ್ದು ಎರಡು ಮಿಕ್ಸ್ ಮಾಡಕತ್ತಾರ. ಇವ್ರೇನಪ್ಪ ಹಸಿ ಬಿಸಿ ಎಲ್ಲ ತಿಂತಾರಂತ ಅನ್ಕೊಳಕ್ ಹೋಗ್ಬೇಡ್ರಿ. ಒಂದ್ಸಲ ನೀವು ಈ ರೀತಿ ಮಾಡ್ಕೊಂಡು ತಿಂದ ಆಮೇಲೆ ಕಮೆಂಟ್ ಮಾಡ್ರಿ. ಹಸಿವಾದ್ರೂ ಕಪ್ಪಿಸ್ತೀವಿ, ಬಿಸಿವಾದ್ರೂ ಕಪ್ಪಿಸ್ತೀವಿ. ನಮ್ಮ ಮನೆಯವ್ರು ನೋಡ್ರಿ ಹಸಿವಾದ್ರೂ ಕಪ್ಪಿಸ್ತೇವೆ, ಬಿಸಿವಾದ್ರೂ ಕಪ್ಪಿಸ್ತೇವಲ್ಲ. ಕರಿನ ಭಾಳ ರುಚಿ ಇರ್ತದೆ ತಿನ್ಬೇಕಾದ್ರೆ. ಹಳೆಯಾಗಿನವ್ರಿಗೆ ಗೊತ್ತಿರ್ತೈತಿ, ಈಗಿನವ್ರಿಗೂ ಗೊತ್ತಿರಂಗಿಲ್ಲ. ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಕೈತಿ. ನಿಮ್ಮ ಹೊಲ್ದಾಗ ನೀವು ಹಾಕಿದ್ರಂದ್ರೆ ಅವು ಬೆಳೆಸಿ ಮಿಗುಗಳದನ್ನ ಹೋಗಿ ತೊಗೊಂಬಂದು ಅಲ್ಲೇ ಸುಟ್ಕೊಂಡು ತಿನ್ರಿ, ಮಸ್ತ್ ಆಕೈತಿ. ಗೊಂಜಾಳ ತನಿ ತಿಂತೇವಲ್ಲ ಸುಟ್ಕೊಂಡು, ಸೇಮ್ ಅದ ಟೇಸ್ಟು. ತಿನ್ನಕದು ತಿಂತಾನೆ ಇರ್ಬೇಕಂತ ಅನ್ನಿಸ್ತೈತಿ. ನಾನು ಹುರಿಯಾಕತ್ತಿದ್ದೆ ಅವ್ರಿಗೆ, ನಮ್ಮ ಮನೆಯವ್ರು ಸಮಾಧಾನ ಇಲ್ಲ. ಅವ್ರು ಮಾಡಿದಾಗಣ ಕರೆಕ್ಟ್ ಅದು. ಯಾಕಂದ್ರೆ ನಮ್ಗೆ ಹುರ್ಕೊಂತಿಂದ ಟೇಸ್ಟ್ ಅನ್ಸಂಗಿಲ್ಲ, ಸುಟ್ಟರೂ ಟೇಸ್ಟ್. ನಮ್ಮ ಮನೆಯವ್ರು ಮಾಡೋ ಎಡವಟ್ಟು ಎರಡ, ಅವ್ರು ಯಾವುದೂ ಕೆಲಸ ಪೂರ್ತಿ ಮಾಡಂಗೇ ಇಲ್ಲ. ಆ ರೌದಿ ಹಾಕಿದ್ರೆ ಹಂಗಾಗಿ ಅವು ಅರ್ಧ ಮುರ್ಧ ಸುಟ್ಟು. ಹಸಿ ಒಂದು ವೇಳೆ ಹಿಂಗೆ ಬಿಡಿಸಿ ಹುರಿಬೇಕಂತಂದ್ರೆ ಹಸಿ ಬಿಡಾಕಿಲ್ಲ ಅಂತ ಅನ್ಕೋತೇನೆ ನಾನು. ಯಾಕಂದ್ರೆ ಉದುರಂಗಿಲ್ಲ ಅವು ಹಸಿವು. ಸ್ವಲ್ಪ ಅರ್ಧ ಮುರ್ಧ ಸುಟ್ಟಿದ್ದಲ್ಲ, ಹಂಗಾಗಿ ತಿಕ್ಕಾನಂತಲೇ ಮ್ಯಾಗಿನೂ ಎಲ್ಲ ಹೋಗ್ಯಾವ ಸಿಪ್ಪಿ. ನೋಡ್ರಿ ಅವ್ರು ಸುಡು ಸ್ಟೈಲ್. ಅವು ಹೊತ್ತಾಕೋತಾವ ಹಿಂಗೆ ಮಾಡ್ಬೇಕು, ಮಿಕ್ಸ್ ಮಾಡ್ಬೇಕವನ್ನ. ನಾ ಮಾಡಾಕಂದ್ರೆ ನಾನು ಬಿಡಲ್ರಿ, ತಾವು ಮಾಡಲ್ರು. ಅವ್ನು ಹಂಗೆ ಬಿಟ್ರೆ ತವ್ಯಾಗ ಉಳಿತಾವು ಕರಕ್ಲಕ್ಕ ಹೊತ್ತಿ. ಇನ್ನು ಹುರ್ಕೊಂಡು ತಿಂದು ಆದ ನಂತರ ಮತ್ತೆ ಏನೇನು ಮಾಡ್ತೇವೆ ಅಂತ ಶೇರ್ ಮಾಡ್ಕೋತೇವಿ. ಹೊಲ್ದಾಗ ಕೆಲಸ ನಡ್ದೈತೆ ನೋಡ್ರಿ. ಈಗ ಇದನ್ನ ಗಳೆ ಹೊಡೆದ್ರೆ ಅಲ್ಲಿ ಕಾಣಿಸ್ತೈತಲ್ಲ ನಿಮ್ಗೆ, ಜೆಸಿಬಿ ಬಂದೈತಿ. ಅಲ್ಲಿ ಗಿಡಗಳು ಇದ್ವಲ್ಲ, ಗಿಡಗಳ್ನ ಹಬ್ಬ ಆಗತೈತಿ. ನಿನ್ನೇನು ನಮ್ಮ ಹುಡುಗರು ಹಾವು ನೋಡಿದ್ರಲ್ಲ, ಹಾವು ಅಂತೂ ಅಲ್ಲೇ ಇರ್ತೈತದ, ಅಲ್ಲೇ ಮೆಟ್ಟ ಮಾಡೈತಿ. ಇದೇ ವರ್ಷ ಅಂತಲ್ಲ, ಪ್ರತಿ ವರ್ಷನೂ ಇರ್ತೈತಲ್ಲೇ. ನೀವ್ರಿಗೆ ನೀರು ಒಯ್ಯಾಕತ್ತೀನಿ, ನೀರಂತ. ಅದು ಟ್ಯಾಕ್ಟರ್ ನೆಗ್ಲ ಹೊಡ್ಯಾಕತ್ತಿತ್ತು. ನಮ್ಮ ಹುಡುಗರು ಮತ್ತು ನಮ್ಮ ಮನೆಯವರು ಕಲ್ಲು ಆರಿಸಿದ್ರು.
ನಾನು ಸ್ವಲ್ಪ ತಲೆ ಸಾಗದಿತ್ತು ಅಂತೇಳಿ ಮಲ್ಕೊಂಡಿದ್ವಿ. ನಮ್ಮ ಅತ್ತಿನೂ ಅದಾಳೆ ಇಲ್ಲೇ, ಎಲ್ಲರೂ ಅದಾರೆ. ಯಾವ್ದು ಹೋಗ್ಯಪ್ಪ ನಂಗೆ ವಿಡಿಯೋ ಕಂಟಿನ್ಯೂ. ಕಾಟಿಗೆ ಹೋಗಿದ್ದೀನಿ ಅನ್ನ ಫ್ರೆಂಡ್ಸ, ನೀವು ಇವನ್ನ ಏನು ಹಬ್ಬದು ನೋಡಾಕತ್ತಿರಲ್ಲ, ಇವ ಅಲ್ಲೇ ಕೆರೆ ಹತ್ರ ನಮ್ಮ ಯಲ್ಲಪ್ಪನ ಕಡ್ಲೆ ಹಾಕಿದ್ರಲ್ಲ ಅಲ್ಲೇ ನಮ್ಮ ಹೊಲದಾಗ ಸ್ವಲ್ಪ ಇದ್ದು, ನಮ್ಮ ಯಲ್ಲಪ್ಪರ ಹೊಲದಾಗಿನೂ ಸ್ವಲ್ಪ ಇದ್ದು. ಅವನಿಷ್ಟು ನಮ್ಮ ಮನೆಯವರು ತೊಗೊಂಬಂದಿದ್ರಿಲ್ಲ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿದ್ದು JCB. ಅವರು ಇಲ್ಲಿ ಅಷ್ಟು ಹಬ್ಸಿದ್ರು. ಹಾಗಾಗಿ ಅವ್ರನ್ನ ಒಂದಿಷ್ಟು ಹಬ್ಬಸ್ರಿ ಅಂತ ಹೇಳಾಕತ್ತಿದ್ನಿ. ಅವರು ಇಲ್ಲ ಮತ್ತು ಇನ್ನೊಮ್ಮೆ ಬಂದಾಗ ಹಬ್ತೇವೆ ಹೇಳಂತ ಅಂದ್ರೆ ಅವನ ಹಬ್ಬಿದ ನಾವೀಗ ತೆಗೆದ ಒಗ್ಯಾಕತ್ತೇವೆ ನೋಡ್ರಿ. ಗೊಬ್ಬರದಿವ ಅಂತಂದ್ರೆ ಒಂದ್ಸಲ ಹಿಂಗೆ ಒಂದು ಹಚ್ಚಿದ್ರ ಹಂಗೆ ಬೇರ್ಗುಂತನ ಅವು ಏನು ಬೇರೆ ಇರ್ತಾವಲ್ಲ ಅಲ್ಲೇ ಚಿಗುರು ಹೊಡೆದು ಅವು ದೊಡ್ಡ ಗಿಡಗಳಾಗ್ಬಿಡ್ತಾವೆ. ನಮ್ಮ ತೆಂಗಿನ ಗಿಡ ಐತಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದ್ದು ನೆಲಗೇರಿ ಗಿಡ ಮತ್ತು ಗೊಬ್ಬರ ಗಿಡಗಳು. ನಾವು ಅವನ್ನ ಮೊದಲು JCB ಹಚ್ಚಿ ಬಾಡ್ಗಿ JCB ಹಚ್ಚಿ ಅವನ್ನೆಲ್ಲ ಹಬ್ಬಿಸಿ ತೆಗೆದೇವಿ. ಇವೊಂದಿಷ್ಟ ಉಳಿದಿದ್ದು ಈಗ ಅವನೊಂದಿಷ್ಟ ತೆಗಿಯಾಕತ್ತೆ ನೋಡ್ರಿ. ಅಲ್ಲಿ ನೋಡಿದ್ರಲ್ಲ ಅದು ನೆಲಗೇರಿ ಗಿಡ, ಅದೊಂದು ನೆಲಗೇರಿ ಗಿಡ ಹಬ್ಸಿದ್ರೆ ಮತ್ತು ಇಲ್ಲಿ ಇದು ನೋಡಿದ ಇದು ಗೊಬ್ಬರ ಗಿಡ. ಇದು ಬಡ್ಡಿ ಎಷ್ಟು ದೊಡ್ಡದಿತ್ತಂತಂದ್ರೆ ನನಗೆ ನೋಡಿ ಆಶ್ಚರ್ಯ ಅನ್ನಿಸ್ತು, ಅಷ್ಟೊಂದು ದೊಡ್ಡದಿತ್ತದ ಬಡ್ಡಿ. ಅಂದ್ರೆ ಬೇರು ಅವು ಯಾವಾಗ ಹಚ್ಚಿದ್ದೋ ಏನೋ ನಮಗಂತೂ ಗೊತ್ತಿಲ್ಲ. ನಮ್ಮ ಮನೆಯವರು ಅವನ ಹಬ್ಬಾಕತ್ತಿದ್ದು ನೋಡಿ. ಇಲ್ಲಿ ಗಾಡಿ ಅಂದರೆ ಕಾರ್ ಒಂದು ಅಡ್ಡಾಡ್ತೈತಲ್ಲ ನಮ್ದು, ಮತ್ತು ಅಲ್ಲಿ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಕೆಲವೊಂದಲ್ಲ ಅಲ್ಲಿ ಬೇರೆ ಇದ್ದಲ್ಲ ಅವನ್ನ ಬೇರೆ ತೆಗಿಯಾಕತ್ತಿದ್ರು ಅವ್ರು. ಅಲ್ಲಿ JCB ಹಬ್ಬಿದ್ರು ಆದರೂ ತೆಗಿಯಾಕತ್ತಿದ್ರು ಅವರು. ನೋಡಿದಿರಲ್ಲ ಇಲ್ಲಿದು ಒಂದು ಗಿಡ, ಅಲ್ಲಿ ಇನ್ನೂ ಉಳಿದು ಅವ. ಅದನ್ನ
ಹಸಿದಿದ್ದಾಗ ಕಡ್ದು ಬೇಷ್ ಅದನ್ನು ಒಣದಿದ್ದಾಗ ಇಲ್ಲೊಂದು ನೆಲ್ಗೇರ್ ಗಿಡ ಐತೆ ಅದನ್ನ ಹಬ್ಸಿದ್ವಿ ಕಾಣಿಸ್ತದೆ ನೋಡಿ. ಫುಲ್ ಹಳಿದಾದಗಳೇ ಮುರ್ಕೊಳ್ತು. ಈಗ ನಾವು ರೋದು ಕಟ್ಟಿಗಂತ ಕಟ್ಟಿಗೆಗೆ ಕಟ್ಟಿಗೆ ಎಲ್ಲ ಅದೇ ಅದಕ್ಕೆ ಎಳಿ ಎದಕ್ಕಾರ ಬರ್ತೈತೆ ನಂದು ಮಾಡಿದ್ನು. ಈಗ ನಾವನಿಷ್ಟು ತೆಗೆದು ಒಗಿಬೇಕಂತ ನಮ್ಮ ಮನೆಯವ್ರು ಒಗಿತಾರ, ನಾನು ಸುಮ್ಮನೆ ನೋಡ್ಕೊತ ಕುಂದಿರ್ತೈತಿ. ಅಲ್ಲಿ ಹೋಗಿ ಕಟ್ಗೆ ಎಲ್ಲ ಒಂದು ದಿವ್ಸ ತೆಗೆದೋಗದ್ರೆ ಇಲ್ಲಿ ಕಬ್ಬಿನ ದಂಡೆ ಏನೈತಲ್ಲ ಇಲ್ಲೊಂದಿಟ್ಟು ಹಲ್ಸಾಟಿತ್ತು ಕಡ್ಡ ಮತ್ತು ಅಲ್ಲಿ ಕಸ ತೆಗೆದೋಗದಿದ್ದ ಅದನ್ನು ನಾನು ಮತ್ತು ನಮ್ಮ ದೇವಕ್ಕೆ ಅಲ್ಲೇ ಉರಿ ಹಚ್ಚಿದ್ವಿ. ಅದ್ರೊಳಗೆ ಇದು ಹಸಿದಿತ್ತು, ಇರ್ಲಿ ಸುಡ್ತೈತಿ, ಉರಿ ಹಚ್ಚಿತ್ತಲ್ಲ ಗಾಳನ್ನು ಭಾಳ ಇತ್ತು, ಹಾಗಾಗಿ ಅದನ್ನೂ ಕಸ ಹೋದಲ್ಲೇ ಹಾಕಾಕತ್ತೇವಿ. ಈಗ ಒಂದಿಟ್ಟು ಸಮಾಧಾನ ಅಂತ ಅನಿಸ್ತು. ಆದ್ರೆ ಇನ್ನೂ ಅದರ ಆಚೆ ಕಡೆ ಅರ್ಧ ಉಳ್ಕೊಂಡವು, ಅವನು ಹಬ್ಬಸ್ತಾರ. ಆದ್ರೆ ಹೆಂಗೆ ಹಬ್ಬಸ್ತಾರಂತ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿದಿರಲ್ಲ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.